ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ ದುಡ್ಡು ಎಲ್ಲೂ ಹೋಗಲ್ಲ ತಾನೆ? ಹೌದು ಮರ್ರೆ, ಅವ್ರು ನಾಗಳೆ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಹಾಕಿ ಆಯ್ತು. ಇನ್ನು ದುಡ್ಡು ರಿಕವರಿ ಮಾಡ್ಕೊಂಡ್ ಒಂದೇ ಬಾಕಿ. ಸೌದತ್ತಿ ಅಲ್ಲವಾ, ಈಗ ನನಗೆ ಸಮಾಧಾನ ಆತ್ ನೋಡ್ರಿ. ಶಿವಪ್ಪಣ್ಣರ ಇನ್ನು ಮುಂದೆ ನಿಮ್ಮ ಮಾತು ನಂಬಿ ನಾನು ಯಾವುದಕ್ಕೂ ರೊಕ್ಕ ಹಾಕಂಗಿಲ್ಲ ನೋಡ್ರಿ. ಇದು ತಪ್ಪು. ಶಿವರ್ ಹ್ಯಾಂಗ್ ನಂಬಿ ಮೋಸ ಹೋರೋ ಹಾಗೆ ನೀವು ನಂಬಿ ಮೋಸ ಹೋದ. ಅದರಲ್ಲೂ ಮೋಸ ಹೋಗೋದ್ರ ಹಿಂದೆ ದಿಢೀರಂದಳಿ ಶ್ರೀಮಂತರಾಯ್ಕೊಂಬ ಆಸೆ ಇದಿತ್ತಲ್ಲಿಯೇ ನಿಮ್ಗೆ? ಆಸೆ ದುಃಖಕ್ಕೆ ಮೂಲ ಅಂತೇಳಿ ಈಗ ಗೊತ್ತಾಯ್ತು ಮಾರ್ರೆ. ಅದಕ್ಕೆ ಅತಿ ಆಸೆ ಪಡಬಾರ್ದು. ದೇವ್ರು ಕೊಡುವಾಗ ಕೊಟ್ಟೇ ಕೊಡ್ತಾರೆ. ನೀವೆಲ್ಲ ಹೋಗಿ ನೆಮ್ಮದಿಯಾಗಿ ಕೆಲಸ ಮಾಡಿ. ದುಡ್ಡು ಬಂದಿದೆ, ನಮ್ಮ ಯಜಮಾನ್ರು ತಂದು ಕೊಡ್ತಾರೆ. ಕಾಶ್ವರೆ, ಥ್ಯಾಂಕ್ಸ್. ಆಯ್, ಇದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಮರ್ರೆ. ಗಿರ್ಜಮ್ಮನ ಕೈಲಿ ಬಜ್ಜಿ ಮಾಡಿಸಿ ಕೊಟ್ರೆ ಸಾಕು. ತಂಗಾಳಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದೆ. ಇನ್ನೇನು ಬಿರುಗಾಳಿ ಆಗ್ಬಿಟ್ಟಿರೋದು. ಸ್ವಲ್ಪದ್ರಲ್ಲೇ ತಪ್ಪೋಯ್ತು. ಸದ್ಯ ಥ್ಯಾಂಕ್ಸ್ ಭಗವಂತ. ಶಿವಪ್ರಸಾದ್, ಭಗವಂತ, ತಪ್ಪು ಮಾಡಿ ಸಮಸ್ಯೆಗೆ ಸಿಲುಕಿ ಏನೂ ಆಗದೆ ಇದ್ದಾಗ ಭಗವಂತನಿಗೆ ವಂದನೆ. ಅದೇ ಸಮಸ್ಯೆ ದೊಡ್ಡದಾದಾಗ ಭಗವಂತ ನಮ್ಗ್ಯಾಕೆ ಅನ್ಯಾಯ ಅನ್ನೋ ಆರೋಪ ಅಲ್ವಾ? ಅದು ಭಗವಂತ ನಮಗೆ ಏನಾದರೂ ಅಂತ ಹೇಳಬೇಕು ಅಂದರೆ ಯಾರಾದರೂ ಒಬ್ಬರು ಇರಬೇಕಲ್ಲ. ಸುಲಭಕ್ಕೆ ಸಿಗೋದು ನೀನೇ ತಾನೆ. ಅದಕ್ಕೆ ಎಲ್ಲ ತಗೊಂಡು ನಿನ್ನ ಮೇಲೆ ಹಾಕ್ಬಿಡ್ತೀವಿ. ಕ್ಷಮಿಸು ಭಗವಂತ. ಸುಲಭವಾಗಿ ಹಾಕೋ ಆರೋಪ, ಸುಲಭವಾಗಿ ಶ್ರೀಮಂತ ಆಗಬೇಕು ಅನ್ನೋದು, ಸುಲಭವಾಗಿ ಗುರಿ ತಲುಪಬೇಕು ಅನ್ನೋದು, ಎಲ್ಲವೂ ಸುಲಭವಾಗಿ ಆಗಬೇಕು ಅನ್ನೋದಾದ್ರೆ ಶ್ರಮಕ್ಕೆ ಕಷ್ಟಕ್ಕೆ ಬೆಲೆಯಲ್ಲಿರ್ತಿತ್ತು ಶಿವಪ್ರಸಾದ್. ಜಗದೊಳಗೆ ನೀವು ಏನನ್ನು ಬಿತ್ತೀರಾ ಅದನ್ನೇ ಪಡಿತೀರಾ. ಮಾವು ಬಿತ್ತಿದರೆ ಮಾವು, ಬೇವು ಬಿತ್ತಿದರೆ ಬೇವು. ಆದರೆ ಜೀವನದೊಳಗೆ ನೀವು ಕಷ್ಟವನ್ನು ಬಿತ್ತಿದರೆ ಸುಖವನ್ನು ಪಡೆಯುತ್ತೀರಾ. ಕಹಿಯನ್ನು ಬಿತ್ತಿದರೆ ಸಿಹಿಯನ್ನು ಪಡೆಯುತ್ತೀರಾ. ಆದ್ರೆ ನೀವು ಏನೂ ಶ್ರಮ ಹಾಕದೆ ದೊಡ್ಡ ಲಾಭವನ್ನು ಪಡಿಬೇಕು ಅಂತ ಹೇಗನ್ಕೋತೀರಾ? ಮಗು ಹುಟ್ಟಿದಾಗ ಮನೆಯವರ ಸಂಭ್ರಮ ಮುಗಿಲೆತ್ತರಕ್ಕೆ ಚಿಮ್ಮಿರುತ್ತೆ. ಆದ್ರೆ ಆ ಸಂಭ್ರಮದ ಹಿಂದೆ ಮಗುವನ್ನು 9 ತಿಂಗಳು ಹೊತ್ತ ತಾಯಿಯ ಪರಿಶ್ರಮವಿದೆ. ಫಲಿತಾಂಶದಲ್ಲಿ ಅಗ್ರಸ್ಥಾನ ಬಂದ ವಿದ್ಯಾರ್ಥಿಯ ಖುಷಿಯ ಹಿಂದೆ ಆ ವರ್ಷವಿಡೀ ಹಾಕಿದ ಏಕಾಗ್ರತೆಯ ಹಾಗೂ ತ್ಯಾಗಗಳ ಪರಿಶ್ರಮವಿದೆ. ದಿಢೀರನೆ ಯಾವ ಹೂವೂ ಅರಳುವುದಿಲ್ಲ. ದಿಢೀರನೆ ಯಾವ ಬೆಳೆಯೂ ಫಸಲು ಕೊಡುವುದಿಲ್ಲ. ಅಷ್ಟೇ ಯಾಕೆ, ಮೇಲಕ್ಕೆಸೆದ ಕಲ್ಲು ಕೆಳಗೆ ಬರಲು ಸಮಯ ಬೇಕು. ಹಾಗಿದ್ದ ಮೇಲೆ ಕೆಳಗಿದ್ದವರು ಮೇಲಕ್ಕೆ ಹೋಗಲು ಶ್ರಮ ಸಮಯ ಎರಡೂ ಬೇಕಲ್ಲವೇ? ಕಡಿಮೆ ಬಂಡವಾಳದಿಂದ ದೊಡ್ಡ ಲಾಭ ಪಡೆಯುವುದು ಎಷ್ಟು ಕಷ್ಟವೋ ಹಾಗೆ ಕಡಿಮೆ ಶ್ರಮದಿಂದ ದೊಡ್ಡ ಫಲವನ್ನು ಪಡೆಯುವುದು ಅಷ್ಟೇ ಕಷ್ಟ, ಅಸಾಧ್ಯ ಕೂಡ. ನಿಮಗೆ ಫಲ ದೊಡ್ಡ ಮಟ್ಟದಲ್ಲಿ ಸಿಗಬೇಕು ಎಂದರೆ ನಿಮ್ಮ ಶ್ರಮವೂ ಅಷ್ಟೇ ದೊಡ್ಡ ಮಟ್ಟದಲ್ಲಿರಬೇಕು. ಕ್ರಮವಾಗಿ ಬದುಕಿ ಛಲವನ್ನು ಮರೆಯದೆ ಶ್ರಮವನ್ನು ಬಿತ್ತಿ ಫಲವನ್ನು ಪಡೆಯಿರಿ. ಇದೇ ಜೀವನದ ಸೂತ್ರ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ತಾನೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮೈ ಒರೆಸಿಕೊಂಡರೆ ಟವಲಾದೆ, ತಲೆಗೆ ಸುತ್ತಿಕೊಂಡರೆ ಪೀಠವಾದೆ, ಕುತ್ತಿಗೆಗೆ ಹಾಕಿಕೊಂಡರೆ ವೇಲಾದೆ, ಹೆಗಲಿಗೆ ಹಾಕಿಕೊಂಡರೆ ಶಾಲಾದೆ, ಸೊಂಟಕ್ಕೆ ಸುತ್ತಿಕೊಂಡರೆ ಪಂಚೆಯಾದೆ, ಹರಿದು ಊರು ಬಾಗಲಾದ ಮೇಲೆ ಮಸಿ ಬಟ್ಟೆಯಾದೆ. ನೀನಾರಿಗಾದೆಯೋ ಹುಲುಮಾನವ. ಆಹಾ, ಒದ್ದೆ ಟವಲ್ನ ಒಣಗಾಕಬೇಕು ಅನ್ನೋ ವಿಚಾರ ಆಫೀಸ್ಗೆ ಹೋಗೋಕೆ ಮುಂಚೆನೇ ನೆನಪಾಗಿದ್ದು ಬಹಳ ಒಳ್ಳೇದಾಯ್ತು. ಇಲ್ಲಾಂದ್ರೆ ಈ ಟವಲ್ನ ರೂಮಲ್ಲಿ ನೋಡಿ ಟವಲ್ ಒಣಗಾಕಕ್ಕೂ ನಾನೇ ಬರ್ಬೇಕೇನ್ರಿ, ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ಕಾಗಲ್ವಾ ಅಂತ ಹೋಮ್ ಮಿನಿಸ್ಟರಿಂದ ಬಯಸ್ಕೋಬೇಕಾಗಿತ್ತು. ಈ ವಿಷಯದಲ್ಲಿ ಐ ಆಮ್ ಜೀನಿಯಸ್.
ಪಾಪ ಏನಪ್ಪ ಏನ್ ಮಾಡ್ತಾ ಇದೀಯ ನೀನು? ಬೆಳಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಕೊಟ್ಟಿದ್ನಲ್ಲಪ್ಪ, ನಾನು ಇಡ್ಲಿ ಸಾಂಬಾರು ಎರಡು ಮಿಕ್ಸ್ ಮಾಡಿಕೊಂಡು ಚಮಚದಲ್ಲಿ ಬಾಯಿ ಇಟ್ಕೊಳಕ್ಕೆ ಹೋದೆ. ಇಡ್ಲಿ ಬಾಯೊಳಗೆ ಹೋಯ್ತು, ಸಾಂಬಾರು ಜುಮ್ಮದ ಮೇಲೆ ಬಿತ್ತು. ಸಾಂಬಾರು ಕಲೆ ಉಳ್ಕೊಂಬಿಟ್ರೆ ಹೋಗೋದೇ ಇಲ್ಲ, ತಕ್ಷಣ ತೊಳಿಬೇಕು. ಅದಕ್ಕೋಸ್ಕರ ಒಗಿತಿದ್ದೆ. ಎಲ್ಲ ಸರಿ, ಆದ್ರೆ ನೀನ್ಯಾಕೆ ಬಟ್ಟೆ ಒಗಿತಾ ಇದ್ದೆ, ನೀನ್ಯಾಕೆ ಒಣಗಾಕ್ತಾ ಇದ್ದೆ? ಈ ಕೆಲಸ ಎಲ್ಲ ಮಾಡೋದಕ್ಕೆ ಗಿರಿ ಇದ್ದಾಳ್ತಾನೆ. ಇದ್ದಾಳೆ, ಆದ್ರೂ ಏನ್ ಅದು ಅಲ್ಲಪ್ಪ, ನಿನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ಅವಳ ಕೆಲಸ. ಅದು ಬಿಟ್ಟು ಗನಂದಾರಿ ಕೆಲಸ ಬೇರೆ ಏನಿದೆ ಅವಳಿಗೆ? ಅಲ್ಲ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ನನಗೆ ಹೇಳಿದ್ರೆ ಪರವಾಗಿಲ್ಲ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ನಿನಗೂ ಹೇಳಿದ್ಲಾ? ನಿಮ್ಗೆ ಹಾಗಲ್ಲಪ್ಪ. ಹಾಗೂ ಇಲ್ಲ ಹೀಗೂ ಇಲ್ಲ, ನೀನ್ ಯಾವಾಗ್ಲೂ ನಿನ್ ಸೊಸೆ ಪರ ನಂಗೆ ಚೆನ್ನಾಗಿ ಗೊತ್ತು. ನಮ್ಮಪ್ಪನ ಕೈಲಿ ಕೆಲಸ ಮಾಡಿಸ್ತಾಳ ಇವಳು. ಮಾಡ್ತೀನಿ, ನಡಿಯಪ್ಪ. ನನ್ನ ಮಾತು ಕೇಳ. ನಡಿಯಪ್ಪ, ನಡಿಯಪ್ಪ. ಗಿರಿ, ಮಾತು ಕೇಳ. ಇಲ್ಲಿ ಗಿರಿ, 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 ಕೂಗಾಡ್ಬೇಡ್ವು. ನೀನ್ ಸುಮ್ನೆ ಇರಪ್ಪ, ನಿನಗೆ ಗೊತ್ತಾಗಲ್ಲ. ಗಿರಿ, ಕೂಗ್ತಾರ ಕೇಳಿಸ್ತಾ ಇಲ್ವಾ? ರೀ ಏನಾಯ್ತ್ರಿ? ನಾನು ಇಲ್ಲೇ ಇದ್ದೀನಿ, ಯಾಕೆ ಕೂಗಾಡ್ತಿದ್ದೀರಾ? ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಮ್ ಕುಲದೇವ್ರ ಯಾವ್ದು? ನಂಜುಂಡೇಶ್ವರ, ನಂಜನಗೂಡು. ನಮ್ಮ ಮನೆ ದೇವ್ರ ಯಾವ್ದು? ಎರಡು ಒಂದೇ ಅಲ್ವೇನ್ರಿ? ಅಲ್ಲ, ಶಿವು, ನೀನ್ ಸುಮ್ನೆ ಇರಪ್ಪ. ನಮ್ ಕುಲದೇವರು ನಂಜುಂಡೇಶ್ವರ ಆದ್ರೆ ನಮ್ಮ ಮನೆ ದೇವರು ನಮ್ಮಪ್ಪ. ಹೌದು ರೀ, ಯಾರಿಲ್ಲ ಅಂತ ಹೇಳ್ತಿರೋದು? ನಮ್ಮ ಮನೆಗೆ ಮಾವನೇ ಹಿರಿಯರು, ಹಂಗಂದ್ಮೇಲೆ ಅವರೇ ಈ ಮನೆ ದೇವ್ರು. ಅದು ಅಲ್ಲದೆ ಮಾವ ಈ ಮನೆಗೆ ಮಗು ಇದ್ದ ಹಾಗೆ. ಓ, ಇದನ್ನ ಬರೀ ಬಾಯಿ ಮಾತು ಹೇಳ್ತಾ ಇದೀಯಾ ಅಥವಾ ನಿನ್ ಮನ್ಸಾರೆ ಹೇಳ್ತಾ ಇದೀಯಾ? ಮನ್ಸಾರೆ ಹೇಳಿದಿದ್ರೆ ಇವ್ರ ಸೇವೆ ಮಾಡೋದಕ್ಕೆ ಈ ತರ ತಾತ್ಸಾರ ಮಾಡ್ತಾ ಇರ್ಲಿಲ್ಲ ನೀನು. ಇರು, ನಿನಗೆ ನೀನ್ ಏನಾದ್ರು ರೂಲ್ಸ್ ಹಾಕೊಂಡಿದ್ಯಾ? ವಯಸ್ಸಾದವ್ರ ಸೇವೆ ಮಾಡಬಾರ್ದು, ಇವ್ರ ಬಟ್ಟೆ ಒಗಿಬಾರ್ದು ಅಂತ? ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನ ತಲೆಯಲ್ಲಿ ಆ ಯೋಚನೆ ಕೂಡ ಬಂದಿಲ್ಲ. ಓ, ಯೋಚನೆ ಬಂದಿಲ್ಲ ಅಂದ್ರೆ ಅವ್ರ ಬಟ್ಟೆನ ಅವ್ರು ಯಾಕೆ ಹೋಗ್ಕೋತಾರಪ್ಪ? ಯಾಕೆ ಮಾವ, ನೀವ್ಯಾಕೆ ಬಟ್ಟೆ ಒಗೆಯಕ್ಕೆ ಹೋಗಿದ್ರಿ? ನನಗೆ ಹೇಳೋದಲ್ವಾ, ನಾನು ಒಕ್ಕೊಡ್ತಾ ಇರ್ಲಿಲ್ವಾ? ಅದು ಹಾಗಲ್ಲಮ್ಮ. ಇರಪ್ಪ ಒಂದ್ ನಿಮಿಷ. ಏನ್ ಗಿರಿ, ಅಪ್ಪ ನಿನಗೆ ಹೇಳ್ಬಿಟ್ಟು ಕೆಲಸ ಮಾಡಿಸ್ಕೋಬೇಕಾ? ಯಾಕೆ ನೀನ್ ಮನೇಲಿ ಇರ್ತೀಯ ತಾನೆ? ಅಪ್ಪನಿಗೆ ಏನ್ ಬೇಕು ಏನ್ ಬೇಡ ಅಂತ ನಿನಗೆ ಗೊತ್ತಾಗಲ್ವಾ? ಮಾಡ್ಕೊಡಕ್ಕಾಗಲ್ವಾ ಕೆಲಸಗಳನ್ನ? ಅಲ್ಲ, ಈ ವಯಸ್ಸಲ್ಲಿ ಜುಬ್ಬದ ಮೇಲೆ ಸಾಂಬಾರ್ ಚೆಲ್ಕೊಂಡಿದ್ದೀನಿ ಅಂತ ಬಟ್ಟೆ ಒಗಿತಾ ಇದ್ರು. ನಾನು ಹೋದೆ, ಅಕಸ್ಮಾತಾಗಿ ನೋಡಿದೆ, ನನಗೆ ಗೊತ್ತಾಯ್ತು. ಇದು ಎಷ್ಟು ಸ್ನೇಹ ನಡೀತಾ ಇದೋ ಯಾರಿಗೆ ಗೊತ್ತು? ಅಲ್ಲ, ಒಂದ್ ಕೇಳ್ತೀನಿ, ನಾನು ಇರ್ಬೇಕಾದ್ರೆ ಅಪ್ಪನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ನಾನು ಹೋದ್ಮೇಲೆ ಬೇರೆ ತರ ಮಾತಾಡ್ತೀಯೋ ಹೇಗೆ? ಯಾಕೋ ಹಾಗೆ ಪಾಪ, ಅವಳು ಕಷ್ಟ ಆಗಬಾರ್ದು ಅಂತ ನನ್ನ ಕೆಲಸನ ನಾನೇ ಮಾಡ್ಕೊತಿದ್ದೆ ಕಣೋ. ಲೇ, ಮುತ್ತಿನಂತ ಸೊಸೆ ಕಣೋ ಅವಳು. ನೀನ್ ಸುಮ್ಮನೆ ಇರಪ್ಪ. ನೀನ ಮಾತಾಡ್ಗಿರಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ನಾನು ನೋಡಿದಕ್ಕೆ ಸರೋಯ್ತು. ಅಕ್ಕಪಕ್ಕದವ್ರು ನೋಡಿದ್ರೆ ನನ್ನ ಬಗ್ಗೆ ಏನು ಅನ್ಕೊಳ್ತಾ ಇರಲಿಲ್ಲ, ನಿನ್ನ ಬಗ್ಗೆ ಏನು ಅನ್ಕೊಳ್ತಾ ಇರಲಿಲ್ಲ. ನೋಡು, ನಿನಗಿಷ್ಟ ಇದ್ರೆ ಅಪ್ಪನ ಸೇವೆ ಮಾಡು. ಕಷ್ಟ ಆಗುತ್ತಾ ನನಗೆ ಹೇಳು, ಆಫೀಸಿಗೆ ರಜಾ ಹಾಕ್ಬಿಟ್ಟು ನಾನು ನೋಡ್ಕೋತೀನಿ ಅಪ್ಪನ. ನನಗೇನು ಕಷ್ಟ ಇಲ್ಲ. ಶಿವು, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.